ಪಾಪ ಇಲ್ಲಿಯ ಮನೆಯವರಿಗೆ ಇನ್ನೊಂದು 2 ದಿವಸ ಕರೆಂಟ್ ಇಲ್ಲ. ಕ್ರೇಜ್ ಉಂಟು ಮಾತ್ರ ಆಫ್ ರೋಡು. ಈ ಮರದ ಬೇರುಂಟಲ್ಲ ಅದೇ ಫುಲ್ ಸ್ಟೆಪ್ಸ್ ಆಗಿ ಫಾರ್ಮ್ ಆಗಿದೆ. ಹಾಗೆ ಲಿಟ್ರಲ್ ಅಂತ ನಮಗೆ ಸ್ಟೆಪ್ಸ್ ಹತ್ತಿ ಹಾಗೆ ಕಾಣ್ತಲ್ಲ, ಸೊ ಅದೇ ಟೈಪ್ ಉಂಟು ನೋಡಿ ಎಕ್ಸಾಕ್ಟ್ಲಿ ಕಲ್ಲು ವಾಟರ್ ಫಾಲ್ಸ್ ಆಗಿ. ನೋಡಿ ಹೀಗೆ ಬಂದು ಈಗ ನೀರು ಬೀಳುವುದು, ಅದರಲ್ಲಿ ಹೀಗೆ ನಡ್ಕೊಂಡು ಹೋಗೋದು ಕ್ಯಾರೆಕ್ಟರ್ಸ್, ಪ್ಲಸ್ ಅದರಲ್ಲಿ ಹೀಗೆ ಅಲ್ಲಿಂದ ಕೆಳಗೆ ಹಾರುದು. ಇಲ್ಲಿಗೆ ಸೌಂಡ್ ಕೇಳ್ತಾ ಉಂಟು, ಅಲ್ಲಿಂದ ಜನ್ರೇಟ್ ಆಗುವ ಇದು ಪವರ್ ಪ್ಲಾಂಟ್ನ ಸೌಂಡ್ ಉಂಟಲ್ಲ ಇಲ್ಲಿಗೆ ಕೇಳ್ತಾ ಉಂಟು ನನಗೆ. ಒಂದು ಬಿದ್ದಿದೆ ಇಲ್ಲಿ. ಗೊತ್ತಾಗಿಲ್ಲ ಅವನಿಗೆ ಅಂತ. ಆ್ಯಂಡ್ ದಿಸ್ ಈಸ್ ಅವರ್ ರೂಮ್. ಆಲ್ರೆಡಿ ಮೆಸ್ಡ್ ಅಪ್ ಆಗಿದೆ ನೋಡಿ. ಡೀಸೆಂಟ್ ರೂಮ್. ಗುಡ್ ಫಾರ್ 1100 rupees. ಗುಡ್ ಮಾರ್ನಿಂಗ್. ಡೇ 3 ಆಫ್ ಅವರ್ ರೈಡ್. ಇವತ್ತು ಯಲ್ಲಾಪುರದಿಂದ ಹೊರಡ್ತಿದ್ದಾವೆ. ಮೊನ್ನೆ ಎಲ್ಲ ಇಲ್ಲಿ ಸ್ಟೇ ಆಗಿದೆ. ಅದು ಅಚ್ಚ ಕಂಫರ್ಟ್ಸ್. ಇಲ್ಲಿ ಯಲ್ಲಾಪುರ ಮೇನ್ ಹೈವೇ ಎಲ್ಲ ಸಿಗ್ತದೆ ನಿಮಗೆ ಇದು ಹೋಟೆಲು. ಒಳ್ಳೆ ಸ್ಟೇ, ಗುಡ್ ಫಾರ್ ದ ಪ್ರೈಸ್. ಇವತ್ತು ನಾವು ದೇವ್ಕರ್ ಫಾಲ್ಸಿಗೆ ಹೋಗ್ತಿದ್ದೇವೆ. ದೇವ್ಕರ್ ಫಾಲ್ಸ್ ಹೋಗಿ ಮತ್ತೆ ಅಲ್ಲಿಂದ ಬ್ಯಾಕ್ ಟು ಪುತ್ತೂರು. ಈಗ ದೇವ್ಕರ್ ಫಾಲ್ಸ್ ಈಸ್ ಅರೌಂಡ್ 30 kilometers. ಗೂಗಲ್ನ ಪ್ರಕಾರ 50 minutes ಬೇಕಿನ್ನು. ಇವತ್ತು ವೆದರ್ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಮಳೆ ಕಮ್ಮಿ, ಮಳೆ ಇಲ್ಲ ಆ್ಯಕ್ಚುಲಿ. ಫುಲ್ ಕ್ಲೌಡಿ ಉಂಟು ಮಾತ್ರ, ಮಳೆ ಇಲ್ಲ. ಗೊತ್ತಿಲ್ಲ ಇನ್ನೂ ಹೇಗಿರ್ತದೆ ಅಂತ. ರೈನ್ಕೋಟ್ ಎಲ್ಲ ರೆಡಿ ಉಂಟು, ಇನ್ ಕೇಸ್ ಮಳೆ ಬಂದರೆ ರಪ್ಪ ರೈನ್ಕೋಟ್ ಹಾಕಿದರೆ ಆಯಿತು. ಬೈಕಸ್ ಎಲ್ಲ ಕರೆಕ್ಟ್ ಆಯಿತು, ಬ್ರೇಕೆಲ್ಲ ರಿಪೇರಿ ಆಯಿತು, ನಿನ್ನೆ ಮಾಡಿಸಿದೆ. ಥ್ಯಾಂಕ್ಸ್ ಟು ಶಕ್ತಿ ಮೋಟರ್ಸ್, ಹೀರೋ, ಇಲ್ಲಿ ಲೋಕಲ್ ಹೀರೋ ಶೋರೂಮ್. ನಿನ್ನೆ ಆ್ಯಕ್ಚುಲಿ ಸಂಡೇ ಆಗಿತ್ತು, ಬಟ್ ಆದರೂ ಶೋರೂಮ್ಸ್ ಇಲ್ಲಿ ಓಪನ್ ಇರ್ತದೆ, ಅಂದರೆ ಸಂಡೇ ಓಪನ್ ಇರ್ತದೆ ಇಲ್ಲಿ ಯಲ್ಲಾಪುರದಲ್ಲಿ. ಸ್ಯಾಟರ್ಡೇ ಇವರಿಗೆ ರಜೆ, ಹಾಗೆ ಸಂಡೇ ಆದ ಕಾರಣ ಸಹ ಓಪನ್ ಇದ್ದ ಕಾರಣ ನಿನ್ನೆ ರಪ್ಪ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ ಹೀಗೀಗೆ ಆಗಿದೆ ಅಂತ. ನಮ್ಮ ಕಂಡೀಷನ್ ಅಂಡರ್ಸ್ಟ್ಯಾಂಡ್ ಮಾಡಿ ರಪ್ಪ ಮಾಡಿಕೊಟ್ರು. ಆಲ್ ಥ್ಯಾಂಕ್ಸ್ ಟು ಶಕ್ತಿ ಮೋಟರ್ಸ್ ಯಲ್ಲಾಪುರ. ಈಗ ಎಲ್ಲ ಈಚೆ ಹೋಗುದು. ಪಾಪ ಇಲ್ಲಿಯ ಮನೆಯವರಿಗೆ ಇನ್ನೊಂದು 2 ದಿವಸ ಕರೆಂಟ್ ಇಲ್ಲ. ಕಾನೂರು ಫಾಲ್ಸ್. ದೇವ್ಕರ್ ಫಾಲ್ಸ್ ಇನ್ನೊಂದು ಹೆಸರು ಕಾನೂರು ಫಾಲ್ಸ್ ಅಂತ. ಇನ್ನು ಸಾಧಾರಣ 5.5-6 kilometer ಉಂಟು ಇಲ್ಲಿಂದ. ಸೂಪರ್ ಉಂಟಲ್ಲ, ಫುಲ್ ಫಾರೆಸ್ಟ್. ಆಫ್ ರೋಡ್ begins. ಒಂದು 3.5 kilometer ಉಂಟು. ಕಾನೂರು ಗುಡ್ಡೆ ಮನೆ. ಓಕೆ, ಕಾನೂರು ಫಾಲ್ಸಿಗೆ ಈಚೆ. ಕಾನೂರು ಅಂತ ಹೇಳಿದ ಆ್ಯಕ್ಚುಲಿ ವಿಲೇಜ್ ಹೆಸರು, ಅದಕ್ಕೆ ಮೋಸ್ಟ್ಲಿ ಆಚೆ ರೈಟ್ ಹೋಗ್ಲಿಕ್ಕಿರಬೇಕು. ಫಾಲ್ಸಿಗೆ ಸ್ಟ್ರೈಟ್. ಲಾಸ್ಟ್ ಒಂದು 3.5-4 kilometer ಫುಲ್ ಆಫ್ ರೋಡು.
ಕ್ರೇಜ್ ಉಂಟು ಮಾತ್ರ ಆಫ್ ರೋಡು. ಮತ್ತು ಫುಲ್ ಈಗ ಡೀಪ್ ಫಾರೆಸ್ಟ್ ಒಳಗೆ ಬಂದಿದ್ದೇವೆ. ಇನ್ನೊಂದು ಎಷ್ಟು 2 ಕಿಲೋಮೀಟ್ರ್ ಉಂಟು ಅಂತ. 2 ಕಿಲೋಮೀಟ್ರ್ ಉಂಟು. ಫುಲ್ ಆಫ್ ರೋಡ್. ಫಾರೆಸ್ಟ್ ಚೆಕ್ ಪೋಸ್ಟ್. ನಾವೇ ಫಸ್ಟ್ ಅಂತ. ಇಲ್ಲಿ ಪಾರ್ಕಿಂಗಲ್ಲಿ ನಮ್ಮ ಗಾಡಿ ಇಟ್ಟು ಈಚೆ ಫಾಲ್ಸ್ ಕಡೆಗೆ ನಡ್ಕೊಂಡು ಹೋಗ್ತಿದ್ದೇವೆ. ಸ್ಟಾರ್ಟ್ ಮಾಡ್ತಿದ್ದೇವೆ. ಇನ್ನೊಂದು 3/4 ಕಿಲೋಮೀಟ್ರ್ ಉಂಟು. ಹೀಗೆ ನಡ್ಕೊಂಡು ಹೋಗಬೇಕು ಫಾಲ್ಸಿಗೆ. ಬಟ್ ವರ್ತಲ್ಲ. ಎಸ್, ಯಾಕೆಂದರೆ ಮದು ಇಲ್ಲಿ ಬಂದ್ಯಾನು ಆಲ್ರೆಡಿ. ನಾನು ಫಸ್ಟ್ ಟೈಮ್ ಬರೋದು. ಸ್ಟೆಪ್ಸ್ ಇಲ್ಲ ಅಲ್ಲಿ. ಸತ್ತೋಡಿ ಮಾಗೋಡಲ್ಲೆಲ್ಲ ಸ್ಟೆಪ್ಸ್ ಮಾಡ್ಯಾರೆ ಕರೆಕ್ಟ್. ಇಲ್ಲಿ ಹೀಗೆ ರಾ ಕಂಪ್ಲೀಟ್ ಫಾರೆಸ್ಟ್ ಒಳಗೆ ಹೋಗಿ. ಹೌದು, ಅಲ್ಲ ಫುಲ್ ರಾ ಅಂತ. ಪ್ಯೂರೆಸ್ಟ್ ಫಾರ್ಮ್ ಆಫ್ ನೇಚರ್. ಲಾಸ್ಟ್ ಒಂದು ಸಾಧಾರಣ 4 ಕಿಲೋಮೀಟ್ರ್ ಫುಲ್ ಆಫ್ ರೋಡ್. ಇಲ್ಲಿ ಬೈಕಾರೇ ಬರ್ತದೆ, ಆರಾಮ್ಸೆ ಬರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಕಾರ್ ಆದರೆ ಸ್ವಲ್ಪ ದಡಬಡ ಮಾಡಿಕೊಂಡು ಆಮೇಲೆ ಬರಬೇಕಷ್ಟೆ. ಈ ಪ್ಲೇಸ್ ಅಂತಲ್ಲ, ಇಲ್ಲಿ ಯಲ್ಲಾಪುರ ಹತ್ತಿರ ಇರೋ ಆಲ್ಮೋಸ್ಟ್ ಎಲ್ಲ ಪ್ಲೇಸು ಸಹ ಹಾಗೆ. ಅಂದರೆ ಫುಲ್ ಹೋಗುವ ಹಾಂ, ಅಂದರೆ ಫುಲ್ಲು ಆಫ್ ರೋಡೇ ಹೆಚ್ಚಿರೋದಿಲ್ಲಿ. ಅಂದರೆ ಇನ್ನೂ ಹೆಚ್ಚು ಫುಲ್ ಡೆವಲಪ್ ಆಗಲಿಲ್ಲ ಇಲ್ಲೆಲ್ಲ. ಹಾಗೆ ಆಫ್ ರೋಡೇ ಜಾಸ್ತಿ. ಹಾಗೆ ಬೈಕಲ್ಲಿ ಆರಾಮ್ಸೆ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದು ಎಕ್ಸ್ಪಲ್ಸ್ ಅಂತ ಹೇಳಿದ್ರೆ ಸ್ವರ್ಗ. ಇಲ್ಲಿ ದಡಬಡ ಮಾಡಿಕೊಂಡು ಬರ್ಬೋದು. ಕಾರ್ ಆದರೆ ಸ್ವಲ್ಪ ಲೇಟು, ಎಲ್ಲ ಬರಬೇಕು. ಈಗ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮತ್ತೆ ಅಂತ ಉಂಟು ಇಲ್ಲಿ. ಓಕೆ, ಇಲ್ಲಿ ರಿವರ್. ಹಾಂ, ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ. ಓಕೆ, ಇದು ಫಾಲ್ಸಿನ ಮುಂಚೆ ಬರುವ ಒಂದು ರಿವರ್. ಬಂಡೆಕಲ್ಲು ಸ್ವಲ್ಪ ಜಾರ್ತದೆ. ಹಾಂ, ಈಗ ಹೋಗಿ ಮತ್ತೆ ಅಲ್ಲಿ ಫಾಲ್ಸು. ಒಳ್ಳೆ ನೀರುಂಟು ಮಾತ್ರ. ಸಣ್ಣ ವಾಟರ್ ಸ್ಟ್ರೀಮ್. ಇದು ಹೇಗಾಗಿದೆ ಅಂತ ಹೇಳಿದರೆ, ಈ ಮರದ ಬೇರುಂಟಲ್ಲ ಅದೇ ಫುಲ್ ಸ್ಟೆಪ್ಸ್ ಆಗಿ ಫಾರ್ಮ್ ಆಗಿದೆ. ಹಾಗೆ ಲಿಟ್ರಲ್ ಅಂತ ನಮಗೆ ಸ್ಟೆಪ್ಸ್ ಹತ್ತಿಯಾಗೆ ಕಾಣ್ತದೆ, ಬಟ್ ಅದು ಮರದ ಬೇರು.
ವಾವ್, ನೇಚರ್ ಇಸ್ ಗ್ರೇಟ್, ಇಸ್ಂಟ್ ಇಟ್? ಸೇಮ್ಸ್ ಲೈಕ್ ಹತ್ತಿರ ಬಂದೆವು. ಇಲ್ಲಿಂದ ಫುಲ್ ಕೆಳಗೆ, ಫುಲ್ ಇಲ್ಲಿ ಹಳ್ಳ ಕೆಳಗೆ. ಓ ಬೈ, ಹೀಗೆ ಇಳಿದುಕೊಂಡು ಬಂದದ್ದು. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಲುಕ್. ಇಲ್ಲಿ ಫುಲ್ ಫಾಲ್ಸ್ ಕೆಳಗೆ. ನೋಡಿ, ಇಲ್ಲಿಂದ ಫುಲ್ ಇಲ್ಲಿ ಹೋಗಿ ಕೆಳಗೆ ಬೀಳುದೆ ನೀರು. ಐ ಥಿಂಕ್ ಮೇನ್ ಫಾಲ್ಸ್ ಎದುರು, ಇದೊಂದು ಜಸ್ಟ್ ಒಂದು ಸಣ್ಣ ಟ್ರಿಬ್ಯೂಟರ್ ಇದ್ದಾಗೆ. ಈಗ ಹೀಗೆ ಎದುರು ನೋಡ್ಕೊಂಡು ಹೋಗ್ಬೇಕು. ಬಟ್ ದಿಸ್ ಇಸ್ ಆಲ್ಸೋ ಗುಡ್. ಇಲ್ಲಿಂದ ನೀರು ಬಿದ್ದು ನೋಡಿ ಅಲ್ಲಿಗೆ ಹೋಗ್ತದೆ, ಕೆಳಗೆ ರಿವರ್ ಕಾಣ್ತಾ ಉಂಟಲ್ಲ, ಹಾಗೆ ಪಾಸಾಗಿ ಹೋಗ್ತದೆ ನೀರು. ಬನ್ನಿ, ಲಾಸ್ಟ್ ಸ್ಟ್ರೆಚ್. ವಾ, ಇದು ಆ್ಯಕ್ಚುಲಿ ನಮ್ಮ ಮಹಾರಾಷ್ಟ್ರಕ್ಕೆ ಹೋದಾಗ ಅಲ್ಲೊಂದು ಕಲ್ಲು ವಾಟರ್ ಫಾಲ್ಸ್ ಇತ್ತಲ್ಲ, ಸೊ ಅದೇ ಟೈಪ್ ಉಂಟು ನೋಡಿ. ಎಕ್ಸಾಕ್ಟ್ಲಿ ಕಲ್ಲು ವಾಟರ್ ಫಾಲ್ಸ್ ಆಗಿ ನೋಡಿ. ಹೀಗೆ ಬಂದು ಈಗ ನೀರು ಬೀಳುದು. ಕಲ್ಲು ವಾಟರ್ ಫಾಲ್ಸ್ ಅಲ್ಲಿ ಸಹ ಹಾಗೆ ಇದ್ದದ್ದು. ಲಾಸ್ಟ್ಗೆ ನಡ್ಕೊಂಡು ಹೋಗಿ ಒಂದು ಕ್ಲಿಫ್ ಆಗಿತ್ತು, ಅಲ್ಲಿ ನೀರು ಹೀಗೆ ಬಿಟ್ಟಿತ್ತು. ಎಕ್ಸಾಕ್ಟ್ಲಿ ಅದೇ ಟೈಪ್ ಉಂಟು. ಬ್ಯಾಕ್ ಟು ಪಾರ್ಕಿಂಗ್. ದೇವ್ಕರ್ ಫಾಲ್ಸ್ ನೋಡಿದರೆ ಹೇಗಿತ್ತು ಅಂತ ಒಳ್ಳೆ ನನಗೆ ಖುಷಿ ಆಯಿತು. ಇವ ಮಧು ಆಲ್ರೆಡಿ ಬಂದಿದ್ದ, ಹಾಗೆ ಅವ ಹೇಳಿದ್ದ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ. ಹಾಗೆ ಇವತ್ತು ಒಂದು ಟೈಮ್ ಇಟ್ಕೊಂಡು ಇಲ್ಲಿಗೆ ಬಂದದ್ದು. ಇಟ್ ವಾಸ್ ಗುಡ್, ಇವನ್ ಐ ಲೈಕ್ಡ್ ಇಟ್. ಈಗ ರಿಟರ್ನ್ ಜರ್ನಿ ಸ್ಟಾರ್ಟ್. ಇಲ್ಲಿಂದ ಈಗ ನಾವು ಕಾರವಾರಕ್ಕೆ ಹೋಗ್ತೇವೆ. ಕಾರವಾರ ಹೋಗುವಾಗ ನಮಗೀಗ ಕೈಗ ಪವರ್ ಪ್ಲ್ಯಾಂಟ್, ವ್ಯೂ ಪಾಯಿಂಟ್ ಅದೆಲ್ಲ ಸಿಗ್ತದೆ. ರಿಟರ್ನ್ ಹೋಗುವಾಗ ನಮಗೆ ಕಾರವಾರಾಗಿ ಹೋಗ್ಬೋದು. ಈಗ ಬಂದ ರೋಡ್ ನಾವು ಯಲ್ಲಾಪುರ, ಅಂಕೋಲಾ ಆಲ್ಸೋ ಶಿರ್ಸಿಯಾಗಿ ಸಹ ಹೋಗ್ಬೋದು. 2-3 ರೋಡ್ ಉಂಟು ಹೋಗಲಿಕ್ಕೆ. ಈ ಕಾರವಾರ ರೋಡ್ ಸ್ವಲ್ಪ ಲಾಂಗ್ ಆಗ್ತದೆ, ಬಟ್ ವ್ಯೂ ಪಾಯಿಂಟ್ 2 ಸಿಗ್ತದೆ, ಕೈಗ ವ್ಯೂ ಪಾಯಿಂಟ್. ಹಾಗೆ ನಾವು ಆ ರೋಡ್ ತಗೊಳ್ತಿದ್ದೇವೆ. ಇನ್ನು ಕಾರವಾರ ಈಸ್ ಅರೌಂಡ್ 81 ಕಿಲೋಮೀಟರ್ಸ್. ಒಂದು 2 hours ಬೇಕು ರೀಚ್ ಆಗಲಿಕ್ಕೆ. ಲೆಟ್ ಅಸ್ ಗೋ. ಈಗ ಒಳ್ಳೆ ಆಫ್ ರೋಡ್ ಉಂಟು ವಾಪಸ್ಸು, 4 ಕಿಲೋಮೀಟ್ರ್ ಫುಲ್ ಆಫ್ ರೋಡು. ವಾಟರ್ ಕ್ರಾಸಿಂಗ್.
ಒಂಥರ ಬಿಸಿಲ ಘಟ್ಟಾಗುಂಟು. ಓ ಇದನ್ನು ನೋಡಿ, ಫುಲ್ ಮರ ಒಂದು ಹೀಗೆ ಒಂದು ಬ್ರಿಡ್ಜಿನಾಗಿ ಉಂಟು. ಈ ಒಂದು ಮರದ ಒಂದು ಎಂತ ಹೇಳೋದು, ಹೀಗೆ ಬಿದ್ದದ್ದು ನೋಡುವಾಗ ಈ ಕೆಲವು ಈ ಅವತಾರ ಸಿನಿಮಾದಲ್ಲೆಲ್ಲ ಒಂದು ಮರದ ಇನ್ನೊಂದು ಮರಕ್ಕೆ ಹಾರುವ ಒಂದು ಲಿಂಕ್ ಇರ್ತದಲ್ಲ, ಒಂಥರ ಹಾಗೇ ಉಂಟು ನೋಡಿ. ಫುಲ್ ಅದರಲ್ಲಿ ಹೀಗೆ ನಡ್ಕೊಂಡು ಹೋಗೋದು ಕ್ಯಾರೆಕ್ಟರ್ಸ್, ಪ್ಲಸ್ ಅದರಲ್ಲಿ ಹೀಗೆ ಅಲ್ಲಿಂದ ಕೆಳಗೆ ಹಾರೋದು, ಅದೇ ನೆನಪಾಗ್ತಾ ಉಂಟು ನನಗೆ. ಹಾಗೆ ಒಳ್ಳೆ ಒಂದು ಪರ್ಫೆಕ್ಟ್ ಚೆಂದ ಉಂಟು ಪ್ಲೇಸು. ಇಲ್ಲಿ ಮಂಗ ಎಲ್ಲ ಉಂಟು ನೋಡಿ, ಆ ಹಿಂದಿನ ಮರದಲ್ಲೆಲ್ಲ ಮಂಗಗಳೆಲ್ಲ ಆಗೊಡಿತಾ ಉಂಟಲ್ಲಿ ನೋಡಿ. ನೋಡಿ ಅಲ್ಲಿ ಸ್ವಲ್ಪ ಮೂಮೆಂಟ್ ಕಾಣ್ತಾ ಉಂಟು ನೋಡಿ. ಹಾಗೆ ಒಳ್ಳೆ ಒಳ್ಳೆ ಫಾರೆಸ್ಟ್ ಇದು, ಒಂಥರ ಲೆಸ್ ಟ್ರಾವೆಲಿಂಗ್ ಇದು, ಹೆಚ್ಚು ವೆಹಿಕಲ್ಸ್ ಎಲ್ಲ ಯಾವುದು ಹೋಗುವುದಿಲ್ಲ ಇಲ್ಲಿ. ಮ್ಯಾನ್ ಲಿಟ್ರಲಿ ಟ್ರಾನ್ಸ್ಮಿಷನ್ ಕೇಬಲ್ನ ಕೆಳಗಿದ್ದೆ ನೋಡಿ, ಅಲ್ಲಿ ಕಾಣೋದು ಇದು ಕೈಗಾ ಪವರ್ ಪ್ಲ್ಯಾಂಟ್. ನೈಸ್ ನೈಸ್, ಹೇಗುಂಟು ನೋಡಿ, ಬ್ಯೂಟಿಫುಲ್ ವ್ಯೂ ಕೂಡ, ಸೂಪರ್ ವ್ಯೂ. ಕೈಗಾ ವ್ಯೂ ಪಾಯಿಂಟ್ ಆಗ ನೋಡಿದ್ರಲ್ಲ, ಫಸ್ಟ್ ವ್ಯೂ ಪಾಯಿಂಟ್, ಅಲ್ಲಿಂದ ಚೂರು ಎದುರು ಬರುವಾಗ ಈ ಫಾಲ್ಸ್ ಸಿಗ್ತದೆ. ನಂದು ಇಲ್ಲಿಂದ ನೋಡಿ ಒಂದು ಸ್ವಲ್ಪ ನೋಡಿ, ಇಲ್ಲೇ ಪವರ್ ಪಾಯಿಂಟ್ ಇಲ್ಲೆಲ್ಲ ಆಗ್ತದೆ. ಆ್ಯಕ್ಚುಲಿ ಇನ್ನೊಂದು ವ್ಯೂ ಪಾಯಿಂಟ್ ಉಂಟು, ಅಲ್ಲಿ ಸ್ವಲ್ಪ ಕ್ಲಿಯರ್ ಕಾಣ್ತದೆ. ಅಂದರೆ ಈ ವ್ಯೂ ಪಾಯಿಂಟಲ್ಲಿ ಟ್ರಾನ್ಸ್ಮಿಷನ್ ಲೈನ್ ಅಡ್ಡ ಆಯ್ತಲ್ಲ, ಸೊ ಸೆಕೆಂಡ್ ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ಕ್ಲಿಯರ್ ಉಂಟು. ವಾ, ಇಲ್ಲಿಂದ ಸೂಪರ್ ಉಂಟು, ಸೂಪರ್ ಕಾಣ್ತದೆ ಕೈಗಾ ನೋಡಿ. ಈಗ ಕರೆಕ್ಟ್ ಕೈಗಾ ಪವರ್ ಪ್ಲ್ಯಾಂಟ್ ಇದೊಂದು ವ್ಯೂ ಕಾಣ್ತದೆ ನೋಡಿ. ಕೈಗಾ ಆ್ಯಕ್ಚುಲಿ ಈಸ್ ಅಟಾಮಿಕ್ ಪವರ್ ಪ್ಲ್ಯಾಂಟ್, ಅಂದರೆ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿಯಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದು ನೋಡಿ. ಇಲ್ಲಿ ನಾಟ್ ಶ್ಯೂರ್ ವೆದರ್ ಕೈಗಾ ಈಸ್ ಓನ್ಲಿ ಪವರ್ ಪ್ಲ್ಯಾಂಟ್ ಇನ್ ಇಂಡಿಯಾ ಆರ್ ಒನ್ ಆಫ್ ದ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಇಲ್ಲಿ ಅದೇ ನಿಮಗೆ ಸೈನ್ಸಲ್ಲಿ ಓದಿರ್ಬೋದು, ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತದೆ. ಅಲ್ಲಿ ಒಂದರಲ್ಲಿ ಹೈಡ್ರೋಜನ್ ಆಟಮ್ ಸ್ಪ್ಲಿಟ್ ಆಗೋದು, ಹೈಡ್ರೋಜನ್ ಆಟಮ್ ಯುನೈಟ್ ಆಗೋದು. ಆ ಪ್ರೊಸೆಸ್ ಆಗುವಾಗ ನಿಮಗೆ ಒಳ್ಳೆ ಎನರ್ಜಿ ಜನ್ರೇಟ್ ಆಗ್ತದೆ, ಹೀಟ್ ಜನ್ರೇಟ್ ಆಗ್ತದೆ. ಆ ಹೀಟಿಂದ ನಿಮಗೆ ಟರ್ಬೈನ್ ತಿರುಗಿಸಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದು. ಸೊ ದಟ್ ಈಸ್ ದ ಮೈನ್ ಕಾನ್ಸೆಪ್ಟ್ ಆಫ್ ಇದು ನ್ಯೂಕ್ಲಿಯರ್ ಇದು ಫಿಷನ್ ಆರ್ ಫ್ಯೂಷನ್. ದಿಸ್ ಇಸ್ ದ ವ್ಯೂ ನೋಡಿ, ಬ್ಯೂಟಿಫುಲ್ ಉಂಟು. ಇಲ್ಲಿಗೆ ಸೌಂಡ್ ಕೇಳ್ತಾ ಉಂಟು, ಅಲ್ಲಿಂದ ಜನ್ರೇಟ್ ಆಗುವ ಇದು ಪವರ್ ಪ್ಲ್ಯಾಂಟ್ನ ಸೌಂಡ್ ಉಂಟಲ್ಲ, ಇಲ್ಲಿಗೆ ಕೇಳ್ತಾ ಉಂಟು ನನಗೆ, ಒಂಥರ ಹಮ್ಮಿಂಗ್ ನಾಯ್ಸ್, ಗೊಯ್ ಅಂತ. ಅಲ್ಟಿಮೇಟ್ ಉಂಟು ಮಾತ್ರ ಇದು ಪವರ್ ಪ್ಲ್ಯಾಂಟ್. ಕೈಗದೊಂದು ವ್ಯೂ ನೋಡಿದ್ರಿ, ಸೂಪರ್ ಉಂಟಲ್ಲ, ನ್ಯೂಕ್ಲಿಯರ್ ರಿಯಾಕ್ಷನ್. ಅವತ್ತೊಂದು ಡಿಸಾಸ್ಟರ್ ಆಗಿತ್ತು, ನಿಮಗೆ ನೆನಪಿರ್ಬೋದು, ರಷ್ಯಾದಲ್ಲೊಂದು ಚೆರ್ನೋಬಿಲ್ ಅಂತ ಒಂದು ಡಿಸಾಸ್ಟರ್ ಆಗಿತ್ತು. ಅದರ ಮೇಲೊಂದು ವೆಬ್ ಸೀರೀಸ್ ತಂದಿದ್ರು. ಆ ವೆಬ್ ಸೀರೀಸ್ ನೋಡುವಾಗ ಒಂದು ಫುಲ್ಲಿ ಒಂದು ಎಕ್ಸೈಟೆಡ್ ಆಗಿದ್ದೆ, ಅದು ಹೇಗೆ ಎರಡು ಆಟಮ್ಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುವಾಗ ಎಲೆಕ್ಟ್ರಿಸಿಟಿ ಹೇಗೆ ಜನ್ರೇಟ್ ಆಗೋದು ಅಂತ. ಹಾಗೆ ಅದೇ ಕಾನ್ಸೆಪ್ಟ್ ಇಲ್ಲಿ ಸಹ ಇದೇ ಕೈಗಾದಲ್ಲೇ ಆಗೋದು. ಅಟ್ ದ ಸೇಮ್ ಟೈಮ್ ಇಸ್ ವೆರಿ ಡೇಂಜರಸ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಅದನ್ನು ಕಂಟ್ರೋಲಲ್ಲಿ ಅವರು ಮ್ಯಾನೇಜ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಔಟ್ ಆಫ್ ಕಂಟ್ರೋಲ್ ಹೋದರೆ ಅದೇ ಚೆರ್ನೋಬಿಲಲ್ಲಿ ಆಗಿತ್ತಲ್ಲ ಡಿಸಾಸ್ಟರ್, ಒಂದು 40-50 ಕಿಲೋಮೀಟರ್ ರೇಡಿಯಸ್ ಫುಲ್
ರೇಡಿಯೇಷನ್ ಸ್ಪ್ರೆಡ್ ಆಗಿ ಅಲ್ಲಿ ಫುಲ್ ಇವ್ಯಾಕ್ಯುವೇಟ್ ಮಾಡಿದರು. ಬಟ್ ಇದು ಕೈಗೆಲ್ಲ ಅಷ್ಟು ದೊಡ್ಡದಿಲ್ಲ, ಅದರಷ್ಟು ದೊಡ್ಡದಿಲ್ಲ. ಬಟ್ ದ ಕಾನ್ಸೆಪ್ಟ್ ಇಸ್ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡೋದು, ನ್ಯೂಕ್ಲಿಯರ್ ರಿಯಾಕ್ಷನ್ ಬೇಸಿಕ್ಲಿ. ಹಾಗೆ ಇನಫ್ ಆಫ್ ಗ್ಯಾನ್. ಲಾಸ್ಟ್ ಟೈಮ್ ಒಂದು ವ್ಯೂ ನೋಡಿ ಆ್ಯಂಡ್ ವಿಲ್ ಹೆಡ್ ಬ್ಯಾಕ್. ಕಾರವಾರ ಸಾಧಾರಣ ಒಂದು 70 ಕಿಲೋಮೀಟ್ರ್ ಉಂಟು ಇಲ್ಲಿಂದ, ಒಂದು 70-75 ಸಾಧಾರಣ. ಐ ಥಿಂಕ್ ಒಂದೂವರೆ ಗಂಟೆ ಬೇಕಾಗ್ಬೋದು. ರೋಡ್ಸ್ ನೋಡಿದ್ದು ಹೇಗುಂಟು ಅಂತ, ಸಪೂರ ರೋಡು. ಇಲ್ಲೊಂದು 30-35 ಮೇಲೆ ಹೋಗ್ಲಿಕ್ಕಾಗೋದಿಲ್ಲ. ತುಂಬ ಸಮಯದಿಂದ ಈಚೆ ಬರಬೇಕು ಅಂತಿತ್ತು. ಯಲ್ಲಾಪುರದಿಂದ ಬರುವಾಗ ಇದು ಕಾರವಾರ ರೋಡ್ ತಗೊಂಡ್ರೆ ನಿಮಗೆ ಇದು ಈ ವ್ಯೂ ಪಾಯಿಂಟ್ ಸಿಗ್ತದೆ. ಈಗ ಇಲ್ಲೇ ಕೆಳಗೋದ್ರೆ ಮೋಸ್ಟ್ಲಿ ಕೈಗ ಟೌನ್ ಎಲ್ಲ ಸಿಗ್ತದೆ ನಮಗೆ. ಹಾಗೆ ಅದು ಮೋಸ್ಟ್ಲಿ ರಿವರ್ ಕಾಡು ಇರಬೇಕು. ನಾನು ಕರೆಕ್ಟಾಗಿ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಕೆಳಗೆ ಹಾಕಿರ್ತಾನೆ. ಓಕೆ, ಐ ಥಿಂಕ್ ಘಾಟ್ ಮುಗೀತು. ಅದು ಯಲ್ಲಾಪುರ. ನಾವು ಈಚೆಯಿಂದ ಬಂದದ್ದು. ಈಚೆ ಹೋದರೆ ಅದೇ ಕೈಗ ಪವರ್ ಪ್ಲಾಂಟಿಗೆ ಹೋಗ್ತದೆ ಈ ದಾರಿ. ಆ್ಯಂಡ್ ನಮಗೀಗ ಈಚೆ ಕಾರವಾರ ಕ್ರಾಸ್ ಆದೆವು ಫೈನಲಿ. ಈಗ ಹೈವೇ ಬಂದು ಜಾಯ್ನ್ ಆದೆವು. ನಮ್ಮ NH ಡೈರೆಕ್ಟ್ ಮಂಗಳೂರಿಗೆ. ಇಲ್ಲೊಂದು ಸಣ್ಣ ಬ್ರೇಕ್ ತೆಗಿಲಿಕ್ಕೆ ನಿಲ್ಸಿದೆವು. ಇಲ್ಲೊಂದು ಫಾಲ್ಸ್ ಉಂಟು ನೋಡಿ, ಸಣ್ಣ ಫಾಲ್ಸು. ವಿಶೇಷ ಅಂತ ಹೇಳಿದ್ರೆ ನೀರು ಬರುದು ನೋಡಿ. ಒಂದು ಸಣ್ಣದೊಂದು ಹೊಟ್ಟೆ ಉಂಟು, ಅಲ್ಲಿಂದ ನೀರು ಬರ್ತಾ ಉಂಟು. ಸ್ಟ್ರೇಂಜ್ ಅಲ್ಲ ನೋಡಿ. ಇಲ್ಲಿ ಸಹ ಹಾಗೆ ಎಲ್ಲ ಹೊಸರು ನೀರಿದು. ಮರವಂತೆ ಈವ್ನಿಂಗ್ ಸನ್ಸೆಟ್ಟಿಗೆ ಬರಬೇಕಂತ ಪ್ಲ್ಯಾನ್ ಹಾಕಿದ್ದು. ಬಟ್ ಸನ್ಸೆಟ್ ಆಲ್ರೆಡಿ ಆಗಿ ಆಯಿತು. ಜಸ್ಟ್ ಎಂಜಾಯ್ ದ ವ್ಯೂ. ನಮಸ್ಕಾರ ಗಿರೀಶ್ ಭಾಯ್ ವಾರ್ನಿಂಗ್. ಲೋಕಲ್ ಅನಸ್ತೇಶಿಯಾ ಪ್ರೋ ಮ್ಯಾಕ್ಸ್ ಇಬ್ರು ಸಹ. ನಾವು 100 ಕಿಲೋಮೀಟರ್ಸ್ ಮಾರ್ನಾಡ್ ಫಿನಿಶ್ ಮಾಡಿದ್ದೇವೆ ಎಕ್ಸ್ಪಲ್ಸನ್. ಇಲ್ಲಿ ಮುರುಡೇಶ್ವರದಿಂದ ಮಧು ನಮ್ಮ ಗಿರೀಶ್ ಭಾಯ್ ಅವರ ಮನೆಯಲ್ಲಿ ಫೈನಲಿ ರೈಡ್ ಮುಗೀತು. ಮಧುನ ಬ್ಲೂ ಆರ್ಮರ್ ರಿಟರ್ನ್ ಆಯ್ತು ಗಿರೀಶ್ ಭಾಯ್ಗೆ. ಪ್ಲಸ್ ಫ್ರೀ ಈಗ ಇದಾಗ್ತಾ ಉಂಟು, ಏನು ಎನಸ್ಥೀಶಿಯಾ ಲೋಕಲ್ ಅನಸ್ಥೀಶಿಯಾ ಆಗ್ತಾ ಉಂಟು. ನಮ್ಮದು ಲೋಕಲ್ ಅನಸ್ಥೀಶಿಯಾ ಗಿರೀಶ್ ಭಾಯ್ ಅವರಿಗೆ. ಅದು ಇದು ವಾಶ್ ಮಾಡಿದ ಎಷ್ಟು ಟೈಮ್ ಇದು ಅದು ಗೊತ್ತಿಲ್ಲ. ಫಸ್ಟ್ ತಗೊಂಡಿದ್ದಾಗ ಮಾತ್ರ. ಫಸ್ಟ್ ರೈನಾಕ್ಸ್ ದವ್ರು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿ ವಾಶ್ ಮಾಡಿ ಕೊಟ್ಟರೆ ಅದೇ ಲಾಸ್ಟ್ ವಾಶ್ ಮಾಡಿದ್ದು. ಮತ್ತೆ ವಾಶ್ ಅದು ನೀರಿಗೆ ಮತ್ತೆ ನೀರಿಗೆ ದೊರಕಿದೆ ಅಷ್ಟೇ. ಹಾಗೆ ಒಂದು ಬಿದ್ದಿದೆ ಇಲ್ಲಿ. ಗೊತ್ತಾಗಿಲ್ಲ ಅವನಿಗೆ ಅಂತ ರೆಕಾರ್ಡ್ ಮಾಡ್ತಿದ್ದೆ. ಓಕೆ ಈ ವಿಡಿಯೋ ಎಂಡ್ ಮಾಡುವ ಟೈಮ್, ಸೀರೀಸ್ ಎಂಡ್ ಮಾಡುವ ಟೈಮ್. ಅಂಡ್ ಮೋರ್ ರೈಡ್ಸ್ ಟು ಕಮ್. ಸೊ ಈ ರೈಡಿಗೆ ವೀಕೆಂಡ್ ಒನ್ ಮಿಕ್ಸ್ ಕೂಡ ಬಂದಿದ್ರು, ಬಟ್ ಲಾಸ್ಟ್ ಎಪಿಸೋಡಿಗೆ ಮಾತ್ರ. ಹಾಗೆ ನೆಕ್ಸ್ಟ್ ವಿಡಿಯೋ ಸಿಕ್ವಾ. ಬಾಯ್.